ಆತ್ಮೀಯ ಪಿಡಿಒ ಮಿತ್ರರೇ, ಎಲ್ಲರಿಗೂ ಸಹ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ತಮ್ಗೆಲ್ಲರಿಗೂ ಸಹ ತಿಳಿದಿರುವಂತೆ ಸೋಮವಾರ ದಿನ ಏಕಕಾಲದಲ್ಲಿ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳ ಮುಂದೆ ಮನವಿ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮದ ಸೂಚನೆಗಳನ್ನ ಈಗಾಗಲೇ ನೀಡಿದ್ದೀವಿ. ಇದರ ಉದ್ದೇಶ ತಮ್ಗೆಲ್ಲರೂ ಸಹ ಗೊತ್ತಿದೆ. ಗದಗ್ನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರರಾದಂತಹ ಮುಕ್ತಮ್ ಹುಸೇನ್ ಕರಡಿಗುಡ್ಡರವರು ಏನ್ ಆತ್ಮಹತ್ಯೆ ಪ್ರಕರಣ ಆಗಿದೆ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಮನವಿ ಕೊಡ್ತಕ್ಕಂತಹ ಒಂದು ನಿರ್ದೇಶನಗಳನ್ನ ರಾಜ್ಯ ಸಂಘ ನಿರ್ಧಾರ ಮಾಡಿ ಇವತ್ತಿನ ದಿನ ತೀರ್ಮಾನ ತಗೊಂಡಿದೆ. ಇದರ ಉದ್ದೇಶ ಈಗಾಗಲೇ ತಮಗೆ ತಿಳಿದಿದೆ. ಅವರು ಧಾರವಾಡದಿಂದ ಗದಗ್ಗೆ ವರ್ಗಾವಣೆ ಆಗ್ತಾರೆ. ಗದಗಲ್ಲಿ ವರ್ಗಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಧಾರವಾಡದಲ್ಲಿ ಖಾಲಿ ಇದ್ರೂ ಸಹ ಅವರಿಗೆ ಪ್ಲೇಸ್ಮೆಂಟ್ ಅನ್ನ ಕೊಡಲ್ಲ. ಅದ್ರ ಜೊತೆನಲ್ಲೂ ಸಹ ಅವರಿಗೆ ಒಂದು ಪ್ಲೇಸ್ಮೆಂಟ್ ಕೊಡಬೇಕಾದ ಸಂದರ್ಭದಲ್ಲಿ 8 ತಿಂಗಳಿಗಿಂತ ಹೆಚ್ಚು ಕಾಲ ಅವರ ಮೇಲೆ ಅವ್ರಿಗೆ ಯಾವುದೇ ಸ್ಥಳ ನಿಯುಕ್ತಿ ಮಾಡದೆ ಒಂದು ವಿಳಂಬ ಧೋರಣೆಯನ್ನು ತಾಳಿರ್ತಾರೆ. ಇವತ್ತಿನ ದಿನ ಈ ಒಂದು ಪ್ರಕರಣ ಏನಿದೆ ಅದು ಅವರೊಬ್ಬರ ಪ್ರಕರಣ ಆಗಿರಲ್ಲ. ಇದು ಬಹುತೇಕ ನಮ್ಮ ಇಲಾಖೆಯಲ್ಲಿ ಅನೇಕ ರೀತಿಯಾದಂತಹ ಮಿತ್ರರ ನೋವುಗಳು ಸಹ ಇದರಲ್ಲಿ ಅಡಗಿದವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವು ಈ ಒಂದು ಪ್ರಕರಣವನ್ನ ವಿಶೇಷ ತನಿಖೆಗೆ ಒಳಪಡಿಸಬೇಕಂತ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೀವಿ. ಜೊತೆಗೆ ಇವತ್ತಿನ ದಿನ ನಾವು ಗ್ರಾಮ ಪಂಚಾಯತಿನಲ್ಲಿ ಏನ್ ನಮಗೆ ಒಂದು ವರ್ಗಾವಣೆ ನಿಯಮಗಳಿದಾವೆ, ನಮ್ಮ 3 ರಿಂದ 5 ವರ್ಷದ ವರ್ಗಾವಣೆ ನಿಯಮಗಳಲ್ಲಿ ನಾವು ವರ್ಗಾವಣೆ ಆಗ್ತೀವಿ. ಆದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಆಯುಕ್ತಾಲಯ, ಸಚಿವಾಲಯಗಳಲ್ಲಿ ಇವತ್ತಿನ ದಿನ 10-15 ವರ್ಷಗಳ ಕಾಲ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅನೇಕ ನಮ್ಮ ಉದ್ಯೋಗ ನೌಕರರನ್ನ ನೋಡ್ತೀವಿ. ಹಾಗಾಗಿ ಇವತ್ತಿನ ದಿನ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಅವ್ರಿಗೂ ಸಹ ವರ್ಗಾವಣೆ ನಿಯಮಗಳು ಒಂದು ನಿರ್ದಿಷ್ಟ ಅವಧಿ ಅಂತಕ್ಕಂಥ ನಿಗದಿ ಆಗ್ಬೇಕು, ರೀಶಫಲ್ ಆಗ್ಬೇಕು, ಅಗತ್ಯ ಇರತಕ್ಕಂಥ ಕಡೆ ಟ್ರಾನ್ಸ್ಫರ್ ಆಗ್ಬೇಕು. ಜೊತೆಗೆ ಇವತ್ತಿನ ದಿನ ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ಅಮಾನತುಗಳಾಗ್ತಾ ಇದಾವೆ ಪಿಡಿಒಗಳ ಮೇಲೆ. ಸಣ್ಣ ಪುಟ್ಟ ಕಾರಣಗಳು, ಕ್ಷುಲ್ಲಕ ಕಾರಣಗಳು, ಯಾವುದೋ ಒಂದು ಸಣ್ಣ ಮನವಿಗೋಸ್ಕರನೋ ಯಾರೋ ಕೊಡ್ತಕ್ಕಂತ 3ನೇ ವ್ಯಕ್ತಿ ಕೊಡ್ತಕ್ಕಂತ ಪತ್ರಗಳಿಗೂ ಸಹ ಇವತ್ತಿನ ದಿನ ನಮ್ಮಲ್ಲಿ ಸಸ್ಪೆನ್ಷನ್ ಆಗ್ತಕ್ಕಂತ ಪ್ರಮೇಯಗಳು ಕಂಡು ಬರ್ತಾ ಇದಾವೆ. ಆ ಒಂದು ಸಸ್ಪೆನ್ಷನ್ಗಳು ನಿಲ್ಬೇಕು. ಜೊತೆಗೆ ಯಾವುದೇ ಒಂದು ಪ್ರಕರಣ ಅಮಾನತಾದ ನಂತರ ನಿಗದಿತ ಅವಧಿಯೊಳಗೆ ಅವರ ಮೇಲೆ ತನಿಖೆಯನ್ನ ಒಳಪಡಿಸಬೇಕು. ತನಿಖೆ ಆದ ನಂತರ ಅವರಿಗೆ ಪ್ಲೇಸ್ಮೆಂಟ್ ಅನ್ನ ಕೊಡಬೇಕು. ಇಲ್ಲಿವರೆಗೂ ಸಹ ಆ ರೀತಿಯಾದಂತ ವಿಳಂಬ ಧೋರಣೆಗಳು ನಮ್ಮ ಇಲಾಖೆಯಲ್ಲಿ ಹೆಚ್ಚಾಗ್ತಾ ಇದಾವೆ. ಈ ಕಾರಣಗಳಲ್ಲದೆ ನಮ್ಮ ಮೇಲೆ ಒತ್ತಡ ಅಂತಕ್ಕಂಥದ್ದು ವಿಪರೀತ ಜಾಸ್ತಿ ಆಗ್ತಾ ಇದೆ. ಈ ಒತ್ತಡಗಳು ಒಂದು ಪಿಡಿಒಗೆ 1 ಪಂಚಾಯಿತಿ, 2 ಪಂಚಾಯಿತಿ, 3 ಪಂಚಾಯಿತಿಲಿ ಇರ್ತಕ್ಕಂಥ ಸನ್ನಿವೇಶಗಳು ಸಹ ಬಹಳಷ್ಟು ಜಿಲ್ಲೆಗಳಲ್ಲಿ ನಾವು ಕಾಣ್ತೀವಿ. ಈ ಒತ್ತಡಗಳೇ ಇವತ್ತಿನ ದಿನ ಈ ರೀತಿಯಾದಂತಹ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದ್ದಾವೆ. ಹಾಗಾಗಿ ಈ ಹಿಂದೆ ಮೀನಾಕ್ಷಿ ಸುಂದರಂ ಸಮಿತಿ ತಜ್ಞರ ಸಮಿತಿಯನ್ನ ನೇಮಕ ಮಾಡಿತ್ತು. ಆ ತಜ್ಞರ ಸಮಿತಿಯ ವರದಿಯನ್ನ ಇವತ್ತು ಬಹಿರಂಗಪಡಿಸಬೇಕು. ಜೊತೆಗೆ ಅವರು ನೀಡಿರ್ತಕ್ಕಂಥ ಶಿಫಾರಸುಗಳನ್ನ ಜಾರಿಗೆ ತರಬೇಕು. ಇದರ ಒಟ್ಟಾರೆ ಸಾರಾಂಶ ಪಿಡಿಒ ಮಿತ್ರರೆಲ್ಲರೂ ಸಹ ಇವತ್ತಿನ ದಿನ ಒಗ್ಗಟ್ಟಾಗಿ ನಾವು ಮನವಿ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಜೊತೆಲಿ ನಮ್ಮ ಸಂಘ ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಿಂದ ಯಾವುದೇ ಮಿತ್ರರಿಗೆ ಸಮಸ್ಯೆ ಆದ್ರೆ ನಿಲ್ತೀವಿ ಅಂತಕ್ಕಂತಹ ಒಂದು ಸಂದೇಶ ಇಡೀ ಎಲ್ಲಾ ನಮ್ಮ ಈ ರೀತಿಯಾದಂತಹ ನೌಕರ ವಿರೋಧಿ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ತಲುಪಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಏಕಕಾಲದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಮಗದೊಮ್ಮೆ ತಮ್ಮಲ್ಲಿ ಸಹ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.